ದಕ್ಷಿಣ ಭಾರತದ ಫೇಮಸ್ ಫುಡ್ ಅಂದ್ರೆ ಅದು ಇಡ್ಲಿ. ಈಗ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಎಲ್ಲ ಟೈಮ್ನಲ್ಲೂ ಕೂಡ ಇಡ್ಲಿಯನ್ನ ತಿಂತಾರೆ. ಈ ಸಂದರ್ಭದಲ್ಲಿ ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಅನ್ನುವಂಥದ್ದು ಒಂದು ಸ್ವಲ್ಪ ಆತಂಕವನ್ನ ಸೃಷ್ಟಿ ಮಾಡಿತ್ತು. ಇಡ್ಲಿಯಲ್ಲಿ ಇರುವಂತ ಕ್ಯಾನ್ಸರ್ ಕಾರಕ ಅಂಶ ಅಲ್ಲ, ಇಡ್ಲಿಯನ್ನ ತಿಂದ್ಬಿಟ್ರೆ ಕ್ಯಾನ್ಸರ್ ಅಂತಲ್ಲ, ಆದ್ರೆ ಮಾಡುವಂತ ವಿಧಾನ ಇದೆಯಲ್ಲ ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಅದಕ್ಕೆ ಮಿಕ್ಸ್ ಆಗ್ತಾ ಇದೆ ಅಂತ. ನೀವು ತಿನ್ನುವಂತ ಇಡ್ಲಿಯಿಂದ ಕ್ಯಾನ್ಸರ್ ಬರ್ಬೋದು, ಹುಷಾರಾಗಿ. ರಾಜ್ಯ ಆರೋಗ್ಯ ಇಲಾಖೆ ವರದಿಯಿಂದಲೇ ಶಾಕಿಂಗ್ ನ್ಯೂಸ್ ವರದಿಯಾಗಿರುವಂಥದ್ದು. ಹಾಗಾದ್ರೆ ಯಾವ ಕಾರಣಕ್ಕೆ, ಹೇಗೆ ಕ್ಯಾನ್ಸರ್ ಬರುತ್ತೆ? ಹಾಗಾದ್ರೆ ಇಡ್ಲಿಯನ್ನ ತಿನ್ನೋದು ಡೇಂಜರಾ? ನಾವು ಮನೇಲಿ ಮಾಡ್ಕೊಳ್ಳುವಂಥ ಇಡ್ಲಿಗೂ ಕೂಡ ಇಂಥದ್ದೇ ಒಂದು ಪರಿಸ್ಥಿತಿನಾ ಅಂತ ನೀವು ಅನ್ಕೊಳ್ತಾ ಇರ್ಬೋದು. ಅಲ್ಲ, ಮನೇಲಿ ಮಾಡುವಂಥ ಇಡ್ಲಿಗಲ್ಲ, ಮಾಡುವಂಥ ವಿಧಾನ ಅಂತ ನಾನು ಹೇಳ್ತಾ ಇದ್ನಲ್ಲ, ಎಲ್ಲ ಕಡೆ ತಿಂದುಬಿಟ್ರು ಏನು ಕ್ಯಾನ್ಸರ್ ಬರುತ್ತೆ ಅಂತಲ್ಲ, ಮಾಡುವ ವಿಧಾನದ ವಿಚಾರದಲ್ಲಿ. ಮಾಡುವ ವಿಧಾನ ಅಂದರೆ ಹತ್ತಿ ಬಟ್ಟೆಯನ್ನು ಯೂಸ್ ಮಾಡಲಾಗುತ್ತೆ. ಅಂದರೆ ಬಟ್ಟೆಯಲ್ಲಿ ಇಡ್ಲಿಯನ್ನು ಬೇಯಿಸಲಾಗುತ್ತಲ್ಲ, ಅದ್ರ ಬದಲು ಕವರನ್ನು ಯೂಸ್ ಮಾಡಲಾಗ್ತದೆ, ಪ್ಲಾಸ್ಟಿಕ್ ಕವರನ್ನು ಯೂಸ್ ಮಾಡ್ತಾ ಇದ್ರಲ್ಲ, ಅದರಿಂದ ಇಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಮಿಕ್ಸ್ ಆಗ್ತಾ ಇದೆ ಅಂತ. ಅದನ್ನೇ ಹೇಳ್ತಾ ಹೋಗ್ತೀನಿ, ಕ್ಯಾನ್ಸರ್ ಇಡ್ಲಿ ಹೇಗೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಹೋಟೆಲ್ಗಳಲ್ಲಿ ಮಾಡುವಂಥ ಇಡ್ಲಿ ಎಷ್ಟು ಸುರಕ್ಷಿತ ಎನ್ನುವಂಥ ಪ್ರಶ್ನೆಗಳು ಈ ಮುಂಚೆಯಿಂದಲೂ ಕೂಡ ಕಾಡ್ತಾ ಇತ್ತು. ಇಡ್ಲಿ ಬೇಯಿಸುವಂಥ ವಿಧಾನ, ಪರಿಕರಗಳ ಬಗ್ಗೆ ಪದೇ ಪದೇ ದೂರನ್ನ ಕೂಡ ಕೊಡ್ಲಾಗ್ತಾ ಇತ್ತು. ಇಡ್ಲಿ ಬೇಯಿಸ್ಲಿಕ್ಕೆ ಬಟ್ಟೆ ಬದಲು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಲಾಗ್ತಾ ಇತ್ತಲ್ಲ, ಇದರಿಂದನೇ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ರಾಜ್ಯದ 251 ಹೋಟೆಲ್ಗಳಲ್ಲಿ ಇಡ್ಲಿ ಮಾದರಿಗಳನ್ನು ಸಂಗ್ರಹ ಮಾಡಲಾಗಿತ್ತು. 251 ಹೋಟೆಲ್ಗಳಲ್ಲಿ, ಹೋಟೆಲ್ಲು, ಬೀದಿ ಬದಿ ಅಂಗಡಿ, ರೆಸ್ಟೋರೆಂಟ್ಗಳಲ್ಲಿ ಸ್ಯಾಂಪಲ್ಗಳನ್ನು ಸಂಗ್ರಹಿಸಲಾಗಿತ್ತು. ಅದರಲ್ಲಿ 52 ಹೋಟೆಲ್ಗಳಿಂದ ಪ್ಲಾಸ್ಟಿಕ್ ಬಳಸಿ ಇಡ್ಲಿಯನ್ನ ತಯಾರಿಕೆ ಮಾಡಲಾಗ್ತಾ ಇತ್ತಲ್ಲ, ಆಹಾರ ಇಲಾಖೆ ಲ್ಯಾಬೊರೇಟರಿಯಲ್ಲಿ ಅದನ್ನ ಪರೀಕ್ಷೆಯನ್ನ ಮಾಡಲಾಗಿತ್ತು. ಅದರಲ್ಲಿ ಆಹಾರ ಇಲಾಖೆ ತನಿಖೆಯಿಂದ ಹೊರಬಿದ್ದಿರುವಂಥದ್ದು ಭಯಾನಕ ಸತ್ಯ. ಏನಪ್ಪ ಅಂದ್ರೆ, ಕಾರ್ಸಿನೋಜೆನಿಕ್ ಅಂಶ ಇಡ್ಲಿಗೆ ಸೇರಿದ್ದಕ್ಕೆ ಕ್ಯಾನ್ಸರ್ ಅಂಶ ಅದರಲ್ಲಿ ಪತ್ತೆ ಆಗ್ತಾ ಇದೆ. ಅದನ್ನ ತಿಂದಂತ ಸಂದರ್ಭದಲ್ಲಿ ಕ್ಯಾನ್ಸರ್ ರೋಗ ಬರುವಂತ ಸಾಧ್ಯತೆ ಅಂತ. ಟಾಕ್ಸಿಕ್ ಅಂಶಗಳು ದೇಹ ಸೇರಿದ ಕಾರಣಕ್ಕೆ ಕ್ಯಾನ್ಸರ್ ಬರುತ್ತೆ. ಸೊ ಮಾನವ ದೇಹದ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮವನ್ನ ಬೀರುತ್ತೆ. ಇನ್ನ ಹಾರ್ಮೋನ್ ಬದಲಾವಣೆಯಿಂದಲೂ ಕೂಡ ತೊಂದರೆ ಆಗ್ಬಿಡುತ್ತೆ ಅನ್ನುವಂಥದ್ದನ್ನ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಅಂದ್ರೆ ಇಲ್ಲಿ ಇಡ್ಲಿಯನ್ನ ಮಾಡುವಂತ ವಿಧಾನದ ಹಿನ್ನೆಲೆಯಲ್ಲಿ ಈ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಡಲಾಗಿದೆ. ಅಂದ್ರೆ ಪ್ಲಾಸ್ಟಿಕ್ ಕವರ್ ಅನ್ನ ಯೂಸ್ ಮಾಡ್ತಾ ಇರುವಂತ ಕಾರಣದಿಂದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಕೀರ್ತಿ ಅವರು, ಆಹಾರ ತಜ್ಞೆ, ಅವ್ರು ಏನ್ ಮಾತನಾಡಿದ್ದಾರೆ ನೋಡೋಣ. ಪಾಯ್ಸನಸ್ ಅಂಶಗಳು ದೇಹಕ್ಕೆ ಸೇರಿದಾಗ ಟಾಕ್ಸಿನ್ಸ್ ರಿಟೆನ್ಷನ್ ಆಗುತ್ತೆ. ಅದರಿಂದ ಹಲವಾರು ಕ್ಯಾನ್ಸರ್ಗಳು ಕಾಣಿಸ್ಕೊಳ್ಳುವಂಥ ಲಕ್ಷಣಗಳು ಹೆಚ್ಚಾಗಿರುತ್ತೆ. ಈ ನಡುವೆ ಅಂತೂ ಇಡ್ಲಿ, ದೋಸೆ ಈ ಥರ ಎಲ್ಲಾನು ರೋಡ್ ಸೈಡಿಗೆ ತುಂಬ ಕಡೆ ಸಿಗೋದ್ರಿಂದ ತುಂಬ ಹೆಚ್ಚು ಜನರು ಅದನ್ನ ಸೇವನೆ ಮಾಡ್ತಿರ್ತಾರೆ. ಮನೆಯಲ್ಲಿ ಮಾಡೋದು ಯಾರು ಅಂತ ಅಂದ್ಬಿಟ್ಟು ಬರೀ ಒಂದು ಇಡ್ಲಿ ಅಲ್ವಾ, ಇಡ್ಲಿಯಿಂದ ಏನೂ ಆಗ್ಬಿಡಲ್ಲ ಕೆಟ್ಟದ್ದು ಅನ್ನೋ ಒಂದು ಭಾವನೆಯಿಂದ ಎಲ್ಲಿ ಇಡ್ಲಿ ಸಿಗುತ್ತೋ ಅಲ್ಲೆಲ್ಲ ತಿಂತಾ ಇರ್ತಾರೆ. ಬಟ್ ಆದರೆ ತಿನ್ನೋದಕ್ಕೂ ಮುಂಚೆ ಅವರು ಯೂಸ್ ಮಾಡ್ತಾ ಇರೋ ಪಾರ್ಚ್ಮೆಂಟ್ ಪೇಪರ್ ನಿಜವಾಗ್ಲೂ ಸೇಫ್ ಇದೆಯಾ ಅಂತ ಒಂದು ಸಾಮಾನ್ಯ ಜ್ಞಾನನ ಪ್ರತಿಯೊಬ್ಬ ಪ್ರಜೆನೂ ತಿಳ್ಕೊಳ್ಬೇಕು. ಸೊ ಅವ್ನು ಹೋಗಿ ಅಲ್ಲಿ ಕೇಳಿ, ಇದು ಪಾರ್ಚ್ಮೆಂಟ್ ಪೇಪರ್ ಒಳ್ಳೇದಾ, ನೀವು ಯೂಸ್ ಮಾಡ್ತಾ ಇರೋದು, ಅದು ಬಾಕ್ಸ್ ನೋಡ್ಬೋದಾ, ಲೇಬಲ್ ನೋಡ್ಬೋದಾ, PFAS ಫ್ರೀ ಇದೆಯಾ ಇದು ಅಂತ ಅಷ್ಟು ತಿಳುವಳಿಕೆಯಿಂದ ಆ ಮನುಷ್ಯ ಅಲ್ಲಿ ವಿಚಾರಣೆ ಮಾಡಿ ನಂತರ ತಿಂದ್ರೆ ಖಂಡಿತವಾಗೂ ಆತನ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಕಿಡ್ನಿ ಆಗಿರ್ಬೋದು, ಮತ್ತೆ ಹಾರ್ಮೋನಲ್ ವೇರಿಯೇಷನ್ ತುಂಬಾನೇ ಜಾಸ್ತಿ ಕಾಣಿಸ್ಕೊಳುತ್ತೆ. ಅದು ಹೆಣ್ಮಕ್ಳಲ್ಲಿ ಹಾರ್ಮೋನ್ ಪ್ರಮಾಣ ಜಾಸ್ತಿ ಇರೋದ್ರಿಂದ ಅವರಿಗೆ ಏನು ಪೀರಿಯಡ್ಸ್, ಇರ್ರೆಗ್ಯುಲಾರಿಟಿ ಇನ್ ಪೀರಿಯಡ್ಸ್ ಆಗ್ಬೋದು, ಇಲ್ಲ ಹೆಚ್ಚು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಅವ್ರಿಗೆ ಬೇರೆ ಕೆಟ್ಟ ಪರಿಣಾಮಗಳು ದೇಹದ ಮೇಲೆ ಬೀರ್ತಾ ಹೋಗ್ಬೋದು. ಅಷ್ಟೇ ಅಲ್ಲ, ಇದು ಕ್ಯಾನ್ಸರ್ ಇಂಡ್ಯೂಸ್ ಖಂಡಿತವಾಗಿನೂ. ಯಾಕೆಂದ್ರೆ ಇಂಥ ಕೆಮಿಕಲ್ ಕಾಂಪೌಂಡ್ ದೇಹದ ಮೇಲೆ ಜಾಸ್ತಿ ಹೋಗ್ತಾ ಇದ್ದಾಗ ಖಂಡಿತ ಟಾಕ್ಸಿನ್ಸ್ ನಮ್ಮ ಸೆಲ್ಸ್ ಅಲ್ಲಿ ಉಳ್ಕೊಂಡ್ಬಿಡುತ್ತೆ. ಆಗ ಟಾಕ್ಸಿನ್ಸ್ ದೇಹದಲ್ಲಿ ಹೆಚ್ಚು ಸೇರಿದಾಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಕೂಡ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಅದೇ ಹೋಟ್ಲಿಗೆ ಹೋಗೋದೇ ಬೇಡ ಅಂತ ಹಾಗೆ ಅನಿಸ್ತದೆ, ಮನೆಯಲ್ಲೇ ಮಾಡ್ಕೊಂಡು ತಿನ್ನುವ ಅಂತ ಅನಿಸ್ತದೆ. ಅದೇ ಈಗೆಲ್ಲ ಅಕ್ಕಿಯಲ್ಲೂ ಸಹ ಪ್ಲಾಸ್ಟಿಕ್ ಅಂತಾನೆ ಹೇಳ್ತಾರಲ್ವಾ, ಒಂದ್ ಸ್ವಲ್ಪ ಅದೇ ಹೆದರಿಕೆ ಆಗ್ತದೆ ಈಗ. ಅಂದ್ರೆ ಈಗ ಆಲ್ಮೋಸ್ಟ್ ಹೆಚ್ಚಿನವ್ರು ಹೋಟ್ಲು ಅಂದ್ರೆ ಸ್ವಲ್ಪ ಬೇಡ, ಫುಡ್ ಸ್ವಲ್ಪ ಕಮ್ಮಿ ಅವಾಯ್ಡ್ ಮಾಡುವ. ಯಾಕಂದ್ರೆ ಹೆಲ್ತ್ ಇಶ್ಯೂ ಅಂದ್ರೆ ತುಂಬಾ ಎಲ್ಲರೂ ಅರ್ಥ ಮಾಡ್ಕೊಳ್ತಾರಲ್ವಾ. ಭಯ ಆಗೇ ಆಗುತ್ತೆ. ಇದು ಡೆಲಿಟೀರಿಯಸ್ ಎಫೆಕ್ಟ್ ಆಗುತ್ತೆ ಬಾಡಿಗೆ. ಅದು ಪ್ಲಾಸ್ಟಿಕ್ ಒಳಗಡೆ ಹೋದ್ರೆ ಏನೇನೋ ಆಗ್ಬಿಡುತ್ತೆ. ಅದು ಬಹಳ ಇಟ್ಸ್ ನಾಟ್ ಗುಡ್. ನೀವು ಗೌರ್ಮೆಂಟ್ ಆಫ್ ಇಂಡಿಯಾನೇ ಕೊಟ್ಟಿರೋದ್ರಿಂದ, ಸಲಹೆ ಕೊಟ್ಟಿರೋದ್ರಿಂದ, ಇದನ್ನ ಬ್ಯಾನ್ ಮಾಡಿರೋದ್ರಿಂದ ಜನಗಳು ಅರ್ಥಕೋಬೇಕು ಇವಾಗ, ಗೊತ್ತಾಯ್ತಾ? ಆ ಪ್ಲಾಸ್ಟಿಕ್ ಬದಲು ಬಟ್ಟೆನ ತಿರುಗಿ ಹಾಕಬೇಕು.
ಇನ್ನು ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಎಚ್ಚರಿಕೆಯನ್ನ ಕೊಟ್ಟಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಪ್ಲಾಸ್ಟಿಕ್ ಬಳಸಿ ಇಡ್ಲಿ ಮಾಡೋರ ಮೇಲೆ ಸರ್ಕಾರ ತರ ಬ್ರಹ್ಮಾಸ್ತ್ರ ರೀತಿಯಲ್ಲಿ ಪ್ರಯೋಗ ಮಾಡ್ತಾ ಇರುವಂಥದ್ದು, ಅದನ್ನು ಬ್ಯಾನ್ ಮಾಡ್ತಾ ಇದ್ದಾರೆ. ಇಡ್ಲಿ ಮಾಡೋರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ದಂಡ ಕಠಿಣ ಕ್ರಮಕ್ಕೆ ಸರ್ಕಾರ ತಯಾರಿಯನ್ನ ಮಾಡಿಕೊಂಡಿರುವಂಥದ್ದು. ಪ್ಲಾಸ್ಟಿಕ್ ಇಡ್ಲಿ ಬಗ್ಗೆ ಜನರಿಗೆ ಸ್ಪಷ್ಟ ಸಂದೇಶ ರವಾನೆಗೂ ಕೂಡ ಸಜ್ಜಾಗಿದೆ. ಪ್ಲಾಸ್ಟಿಕ್ ಇಡ್ಲಿ ಅಂದ್ರೆ ಪ್ಲಾಸ್ಟಿಕ್ ಕವರಲ್ಲಿ ಮಾಡಿರುವಂಥ ಇಡ್ಲಿ. ಇನ್ನು ಮುಂದೆ ಇಡ್ಲಿ ಮಾಡುವಾಗ ಪ್ಲಾಸ್ಟಿಕ್ ಅನ್ನ ನಿಷೇಧ ಅಂದ್ರೆ ಪ್ಲಾಸ್ಟಿಕ್ ಕವರನ್ನ ನಿಷೇಧವನ್ನ ಮಾಡಬೇಕು ಅಂತ, ಪ್ಲಾಸ್ಟಿಕ್ ಬಳಸದಂತೆ ಆರೋಗ್ಯ ಇಲಾಖೆ ಆದೇಶವನ್ನ ಮಾಡಿದೆ. ನೀವು ಕೂಡ ಇದನ್ನ ನೋಡ್ತಾ ಇದ್ರೆ ಅಲ್ಲಿ ಎಲ್ಲಾದ್ರೂ ಬೀದಿ ಬದಿಲೆಲ್ಲ ಮಾಡುವಂತ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಕವರನ್ನ ಯೂಸ್ ಮಾಡ್ತಾ ಇದ್ರೆ ಕೆಲವರಿಗೆ ಗೊತ್ತಿರೋದಿಲ್ಲ, ಅವರಿಗೆ ತಿಳಿಸಿ. ಬಿಕಾಸ್ ಅವರಿಗೆ ಇದನ್ನ ಪ್ಲಾಸ್ಟಿಕ್ ಕವರನ್ನ ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಕ್ಯಾನ್ಸರ್ ಬಂದ್ಬಿಡುತ್ತೆ ಅಂತ ಅವ್ರಿಗೂ ಏನು ಗೊತ್ತಿರೋದಿಲ್ಲ. ಏನೋ ಒಂದು ಸ್ವಲ್ಪ ಯೂಸ್ ಆಗುತ್ತೆ, ಕಡಿಮೆ ರೇಟಲ್ಲಿ ಮಾಡ್ಕೊಂಡ್ಬಿಡ್ಬೋದು ಅನ್ನುವಂಥ ಕಾರಣ ಕೆಲವರು ಮಾಡ್ತಾ ಇರ್ತಾರೆ. ನಾನು ನ್ಯೂಸ್18 ವರದಿವೇನಲ್ಲೇ ಆರೋಗ್ಯ ಇಲಾಖೆ ಆದೇಶವನ್ನ ಕೂಡ ಮಾಡಿರುವಂಥದ್ದು. ನಿರಂತರವಾಗಿ ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಅದಾದ್ಮೇಲೆ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಕಠಿಣ ಕ್ರಮಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಪ್ಲಾಸ್ಟಿಕ್ ಬ್ಯಾನ್ ಅನ್ನುವಂಥದ್ದನ್ನ ಈಗ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ಆದೇಶವನ್ನ ಮಾಡ್ತಾರೆ. ಹಾಗಾದ್ರೆ ದಿನೇಶ್ ಗುಂಡೂರಾವ್ ಅವರು ಈ ವಿಚಾರದಲ್ಲಿ ಏನು ಮಾತನಾಡಿದ್ರು ನೋಡೋಣ. ವಾಗಿಯೂ ಇದು ಅವರು ಮಾಡಬಾರ್ದು. ಯಾಕೆಂದರೆ ಪ್ಲಾಸ್ಟಿಕ್ಕು ಅದರಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥ ಅಂಶಗಳಿರುವಂಥದ್ದಿದೆ. ಅದು ಇಡ್ಲಿ ಒಳಗಡೆ ಸೇರ್ಕೊಳ್ಳುವಂಥದ್ದು ಆಗ್ತದೆ ಬೇಯಿಸುವ ಸಂದರ್ಭದಲ್ಲಿ. ಸೊ ಈ ಕಾರ್ಸಿನೋಜೆನಿಕ್ ಅಂತ ಏನು ಹೇಳ್ತೀವಿ ಅದು ಖಂಡಿತವಾಗಿಯೂ ಯಾವುದೇ ಒಂದು ಇದರಲ್ಲೂ ಕೂಡ ಮಾಡೋದಕ್ಕೆ ಅವಕಾಶ ಇಲ್ಲ ಮತ್ತು ಆರೋಗ್ಯದ ಮೇಲೆ ದುಷ್ಪರಿಣಾಮ ಅಂತೂ ಖಂಡಿತವಾಗಿಯೂ ಬೀರ್ತದೆ. ಆದ್ದರಿಂದ ಅದರ ಬಗ್ಗೆ ಈಗಾಗಲೇ ಕ್ರಮ ತಗೊಳ್ತಾ ಇದ್ದಾರೆ. 52